ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲ್ ಈಸಿಗಿಂತಲೂ ಈಸಿಯಾದ ಸ್ನ್ಯಾಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಇದನ್ನು ತುಂಬ ಸುಲಭದಲ್ಲಿ ಮಾಡ್ಬೋದು. ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ಓಕೆ, ಇವಾಗ ಇದಕ್ಕೆ ಏನು ಬೇಕು? ಇಲ್ಲಿ ನಾನು 3 ಆಲೂಗೆಡ್ಡೆ ಬೇಯಿಸಿ ಅದನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ತುರಿದು ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ಯಾವುದೇ ಗಂಟು ಇರಬಾರ್ದಂತ ಹೇಳಿ. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ಇದಕ್ಕೆ ನಾನು ಚೀಸ್ ಇರುತ್ತೆ ನೋಡಿ, ಅದನ್ನು ಕೂಡ ಗ್ರೇಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಣ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ಒಮ್ಮೆಲೆ ಕೈಗೆ ಅಂಟುತ್ತೆ ಅಂತಾದರೆ ಸ್ವಲ್ಪ ನೀವು ಒಣ ಹಿಟ್ಟನ್ನು ಅಂದರೆ ಕಾರ್ನ್ಫ್ಲೋರನ್ನು ಹಾಕ್ಬೋದು. ತುಂಬ ಅಂಟುತ್ತೆ ಆದರೆ ಮಾತ್ರ ಕಾರ್ನ್ಫ್ಲೋರನ್ನು ಹಾಕಿ. ಹಾಗೂ ಸ್ವಲ್ಪ ಹೊತ್ತು ನೀವು ಮಿಕ್ಸ್ ಮಾಡಿ ಆದಮೇಲೆ ಕೈಯನ್ನು ತೊಳೆದು ಸ್ವಲ್ಪ ಎಣ್ಣೆ ಸವರಿ ಕೈಗೆ, ಹಾಗೂ ಈ ರೀತಿ ಮಾಡಿ. ಆವಾಗ ನಿಮಗೆ ಕರೆಕ್ಟಾಗಿ ಡೋ ಸಿಗುತ್ತೆ ನೋಡಿ ಹಿಟ್ಟು. ಇಲ್ಲಿ ನಾನು ಒಂದು 4 ಚಮಚದಷ್ಟು ಮೈದಾ ಹುಡಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಮೊಟ್ಟೆಯನ್ನು ಹೊಡಿತಾ ಇದ್ದೀನಿ. ಇಲ್ಲಿ ಮೊಟ್ಟೆ ತಿನ್ನದವರು ಸ್ಕಿಪ್ ಮಾಡ್ಬೋದು, ಹಾಕದಿದ್ರೂ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಬೇರೆಸಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ತೆಳು ಅಂದರೆ ಒಂದು ದೋಸೆದ ಬ್ಯಾಟರ್ ಇರುತ್ತೆ ನೋಡಿ, ಅದಕ್ಕೆ ನೀವು ಮಾಡಿ ಇಟ್ಟರೆ ಆಯಿತು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಡೋಗೆ ಸ್ವಲ್ಪ ನೋಡಿ ಈ ರೀತಿ ತಟ್ತಾ ಇದ್ದೀನಿ. ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನು, ಯಾಕೆಂದರೆ ನಾವು ಇದನ್ನು ಕಟ್ ಮಾಡಲಿಕ್ಕೆ ನೀವು ಬೇಕಿದ್ರೆ ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು, ನಿಮಗೆ ಇಷ್ಟ ಇದೆ ಆದರೆ ನಾನು ಸ್ವಲ್ಪ ಬೇರೆ ಶೇಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಬೋದು. ಆಲೂಗೆಡ್ಡೆ ಹಾಗೂ ಚೀಸ್ ಇರೋದ್ರಿಂದ ಸ್ವಲ್ಪ ಅಂಟಿರುತ್ತೆ. ಹಾಗಾಗಿ ಮೆಲ್ಲನೆ ನೀವು ಚಾಕುಗೆ ಕೂಡ ಎಣ್ಣೆಯನ್ನು ಹಾಕಿ ಈ ರೀತಿ ಕಟ್ ಮಾಡಿ ಸಪ್ರೇಟಾಗಿ ಮಾಡಿಬಿಡಿ. ಇಷ್ಟು ಮಾಡುವಾಗ ಸ್ವಲ್ಪ ನಿಮಗೆ ಕಷ್ಟ ಅಂತ ಆಗ್ಬೋದು, ಯಾಕೆ ಸ್ವಲ್ಪ ಅಂಟುತ್ತೆ ಅಷ್ಟೆ. ಸ್ವಲ್ಪ ಏನಿದು ಕಿರಿಕಿರಿ ಏನಾಗಲ್ಲ, ಸ್ವಲ್ಪ ಅಂಟುತ್ತೆ. ಮೆಲ್ಲನೆ ಈ ರೀತಿ ಕಟ್ ಮಾಡಿ ಸಪ್ರೇಟಾಗಿ ಮಾಡಿದರೆ ಆಯಿತು. ನೋಡಿ, ಹೀಗೆ ಅಂಟುತ್ತೆ, ನೋಡ್ತಾ ಇದ್ದೀರಲ್ವ? ಪರವಾಗಿಲ್ಲ, ಏನಾಗಲ್ಲ. ನೋಡಿ, ಹೀಗೆ ಕಟ್ ಮಾಡಿ ಸೈಡ್ ಮಾಡಿ ನೋಡಿ. ಶೇಪ್ ಸ್ವಲ್ಪ ಆಚೀಚೆ ಆದರೂ ಪರವಾಗಿಲ್ಲ, ಯಾಕೆಂದರೆ ಕೈಯಿಂದ ಇದನ್ನು ಈಸಿಯಾಗಿ ಆಮೇಲೆ ಸರಿಯಾಗಿ ಶೇಪ್ ನಾವು ಮಾಡ್ಬೋದು. ಹಾಗೆ ನಿಮಗೆ ಎಷ್ಟು ದೊಡ್ಡ ಬೇಕು, ಎಷ್ಟು ಸಣ್ಣ ಬೇಕು, ಆ ರೀತಿ ನೀವು ಕಟ್ ಮಾಡಿ. ನೋಡಿ, ಹೀಗೆ ಚೀಸ್ ಹಾಕಿದ್ವಿ ಅಲ್ವಾ, ಅದು ಅಂಟೋದಷ್ಟೇ ಇದರಲ್ಲಿ. ನೋಡಿ, ಕಟ್ ಮಾಡೋಕೆ ಸ್ವಲ್ಪ ಕಿರಿಕಿರಿ ಅಂಟುತ್ತೆ, ಬಿಟ್ಟರೆ ಮತ್ತು ಏನಾಗಲ್ಲ. ಅದರ ಕೈಯಿಂದಲೇ ನಾವು ಸ್ವಲ್ಪ ಶೇಪ್ ಕೊಡ್ಬೋದು. ನಾನು ತೋರಿಸ್ತೀನಿ ಹೇಗೆ ಅಂತೇಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಶೇಪ್ ಮಾಡ್ಬೋದು. ನೋಡಿ, ಚೂರು ಕೂಡ ಅಂಟೋದಿಲ್ಲ ಇದು. ನೋಡಿ, ಪರ್ಫೆಕ್ಟಾಗಿ ಒಂಥರ ಪನೀರೆಲ್ಲ ಇರುತ್ತೆ ನೋಡಿ, ಹಾಗೆ ಬಂದಿದೆ. ಸಾಫ್ಟಾಗಿ ಕಲ್ಕಂದು ಕಾಣುತ್ತೆ ನೋಡಿ, ಆ ರೀತಿ ಕಾಣ್ತಾ ಉಂಟು. ಇವಾಗ ನಾವು ರೆಡಿ ಮಾಡಿದ್ದೀವಿ ನೋಡಿ ಬ್ಯಾಟರ್, ಅದರಲ್ಲಿ ಇದನ್ನು ಮುಳುಗಿಸಿ ಫ್ರೈಯಿಂಗ್ ಪ್ಯಾನಲ್ಲಿ ಬಿಟ್ಟುಬಿಡಿ. ಹೀಗೆ ಜಾಸ್ತಿ ಎಣ್ಣೆ ಬೇಕಂತಿಲ್ಲ ನೋಡಿ, ಈ ರೀತಿ ಅರ್ಧ ಮುಳುಗಿದ್ರೆ ಸಾಕು. ಇದು ಹೀಗೆ ಬಿಟ್ಟುಬಿಡಿ. ಸಿಂಪಲ್ ಅಲ್ವಾ? ಎಷ್ಟು ಸಿಂಪಲ್ ರೆಸಿಪಿ. ಆಲೂಗೆಡ್ಡೆ ಹಾಗೂ ಕಾರ್ನ್ಫ್ಲವರ್ ಸ್ವಲ್ಪ ಚೀಸ್ ಇದ್ದರೆ ಆಯಿತು, ತುಂಬ ಟೇಸ್ಟಾಗಿ ಬರುತ್ತೆ ಇದು. ಚೀಸನ್ನು ಮಾತ್ರ ಇದ್ದರೆ ಖಂಡಿತವಾಗ್ಲೂ ಆ್ಯಡ್ ಮಾಡಿ, ಇಲ್ಲದ್ರೆ ಕೇವಲ ಇದು ಆಲೂಗೆಡ್ಡೆ ಅಲ್ವಾ, ಚೀಸ್ ಅದರಲ್ಲಿ ಹಾಕಿದರೆ ಆ ಒಂದು ಫ್ಲೇವರೇ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 2 ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಫ್ರೈ ಮಾಡಿ. ಹೀಗೆ ಬೇಗನೆ ಆಗುತ್ತೆ ಇದು, ತುಂಬ ಟೈಮ್ ಕೂಡ ಹಿಡಿಯಲ್ಲ, ಗೊತ್ತುಂಟ, ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಸರಿಯಾಗಿ ಗೋಲ್ಡನ್ ಬ್ರೌನ್ ಆಗಲಿ 2 ಸೈಡ್ ಕೂಡ. ಇನ್ನೊಂದೇನು ಗೊತ್ತುಂಟ, ಎಲ್ಲವನ್ನು ನಾವು ಸ್ವಲ್ಪ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಆದರೆ ಇದು ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇದ್ದರೆ ಎಂತಾಗುತ್ತೆ ಗೊತ್ತುಂಟ, ಟೇಸ್ಟ್ ಇರುತ್ತೆ, ಆದರೆ ಸ್ವಲ್ಪ ತಣ್ಣಗಾಗುತ್ತೆ ನೋಡಿ, ಆವಾಗ ಇನ್ನೂ ಕೂಡ ಟೇಸ್ಟ್ ಇರುತ್ತೆ ಅದಕ್ಕೆ. ಇದರ ಸಾಸೊಂದಿಗೆಲ್ಲ ಎಂಜಾಯ್ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ, ನೋಡ್ಬೋದು ನೀವು. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ, ಹಾಗಾಗಿ ನನ್ನನ್ನು ಫಾಲೋ ಮಾಡ್ತಾ ಇರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.